ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು. ಒಂದು ಅಲ್ಲಮ ಪ್ರಭುರವರ ವಚನ, ನಿಜವಾಗಿರ್ತಕ್ಕಂತಹ ಸೃಷ್ಟಿಕರ್ತ ದೇವನ ಬಗ್ಗೆ ಒಂದು ವಚನ. ಲಿಂಗವನರಿಯದೆ ಏನನ್ನು ಅರಿದಡೆಯೂ ಫಲವಿಲ್ಲ. ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ. ಸಂಗ ಸುಖದೊಳಗೆ ಓಲಾಡುವೆ ಗುಹೇಶ್ವರ. ಈ ಒಂದೇ ಒಂದು ವಚನದಲ್ಲಿ ಅಲ್ಲಮ ಪ್ರಭುರವರು 5 ಸಲ ಲಿಂಗ 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 ಲಿಂಗವೆಂದು ಉಲ್ಲೇಖ ಮಾಡಿದ್ದಾರೆ. ಈ ವಚನದಲ್ಲಿ ಅಲ್ಲಮ ಪ್ರಭುರವರ ಈ ವಚನದ ಭಾವಾರ್ಥ, ಲಿಂಗವೆಂದರೆ ಇಡೀ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಗಾಳಿ, ನೆಲ, ಜಲ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹದೇ ಒಂದು ದೇವಾಲಯ. ಅದು ಗೋಲಾಕಾರದಲ್ಲಿ ಇರುತ್ತದೆ. ಅಂತಹ ಈ ಬ್ರಹ್ಮಾಂಡದ ಒಂದು ಚಲನಶೀಲ ಈ ಚಕ್ರವನ್ನು ಹಗಲು ರಾತ್ರಿ ನಡೀತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಒಂದು ಚಕ್ರಕ್ಕೆ ಯಾರು ತಿರುಗಿಸುತ್ತಿದ್ದಾರೆ, ಇದನ್ನು ಅರಿತರೆ ಮಾತ್ರ ನಾವು ನಿಜವಾಗಿರ್ತಕ್ಕಂಥ ದೇವನನ್ನು ಅರಿತುಕೊಂಡು ಬದುಕಲು ಬರುತ್ತದೆ. ಅಂತಹ ದೇವನಿಂದಲೇ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತದ ಮಾನವ ಜೀವರಾಶಿಗಳು ಹುಟ್ಟಿ ಬರಲಿಕ್ಕೆ ಸಾಧ್ಯವಾಗಿದೆ. ಇಂತಹ ಎಲ್ಲ ಜೀವರಾಶಿಗಳಿಗೆ ಹುಟ್ಟಿಸಿ ಕಾಲ ಕಾಲಕ್ಕೆ ಮಳೆ, ಬೆಳೆ, ಗಾಳಿ, ಬೆಳಕು, ನೀರು ಎಲ್ಲವನ್ನು ಅನ್ನವನ್ನು ಕೊಡ್ತಕ್ಕಂತಹ ಜಗದೀಶ ಒಬ್ಬನೇ ಒಬ್ಬ ಇದ್ದಾನೆ ಈ ಜಗತ್ತಿಗೆ. ಆ ಕಾರಣಕ್ಕಾಗಿಯೇ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಹುಟ್ಟಿ ಬರುತ್ತೇವೆ. ಇಂತಹ ದೇವರನ್ನು ತಿಳಿಸಿದವರು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭುರವರ ಈ ವಚನವನ್ನು ನಾವು ಗಮನಿಸಬೇಕು. ಇಂತಹ ದೇವನಿಗೆ ಗುಡಿ ಇಲ್ಲ, ಗೋಪುರವಿಲ್ಲ, ಏನಿಲ್ಲ. ಬಯಲು ಬಯಲು ಬಯಲನ್ನೇ ಬಿತ್ತಿ ಎಂದು ಹೇಳುತ್ತಾರೆ ಅಲ್ಲಮ ಪ್ರಭು. ಆದ್ದರಿಂದ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವನ್ನು ನಡೀತಾ ಇದೆ. ಹಿಂದೂ ಧರ್ಮ ಖತ್ರೆದಲ್ಲಿ ಇದೆ. ಹಿಂದೂ ಧರ್ಮ ಖತ್ರೆ ಮೇ ಹೈ. ಈಗಿನ ನಮ್ಮ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿರವರೇ ಹೇಳಿದ್ದಾರೆ, ಹಿಂದೂ ಧರ್ಮ ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಹಿಂದೂ ಧರ್ಮವಾಗಿದ್ದರೆ ಅಲ್ಲಿ ಸಮಾನತೆ ಇದೆನಾ? ಅದಕ್ಕೊಂದು ಸಮಾನತೆಯ ಧರ್ಮ ಗ್ರಂಥವಿದೆನಾ? ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವುದೇನಾದರೂ ಇಂತಹ ವಚನಗಳು ಇವೆನಾ? ಏನು ಇವೆ? ಏನೂ ಇಲ್ಲ. ಬರೇ 33 ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ಅದರ ಮುಖಾಂತರ ದುಡಿಯಲಾರದೆ ಬದುಕ್ತಕ್ಕಂತಹ ಒಂದು ವರ್ಗವಿದೆ. ಆ ವರ್ಗದವರು ಈ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮ ಒಂದು ವೇಳೆ ಈ ಭಾರತ ಅಷ್ಟೇ ಅಲ್ಲ ಜಗತ್ತದಲ್ಲಿ ಬೆಳೀತಾ ಹೋದರೆ
ಆ ಜನಗಳನ್ನು ಆಚರಣೆಯಲ್ಲಿ ತಂದರೆ ಈ ಯಾರು ಕೂಡ ಗುಡಿಗಳಲ್ಲಿ ದೇವರನ್ನು ಕಾಣುವುದೇ ಇಲ್ಲ, ಅಲ್ಲಿ ಹೋಗಿ ತಲೆ ಬಾಗುವುದೇ ಇಲ್ಲ. ಯಾಕೆಂದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ. ಗುಡಿಗಳನ್ನು ವಿರೋಧಿಸಿದ್ದಾರೆ. 33 ಕೋಟಿ ದೈವಗಳಿಗೆ ತಮ್ಮ ತಮ್ಮ ವಚನಗಳ ಮೂಲಕ ಧಿಕ್ಕರಿಸಿದ್ದಾರೆ. ಆದ್ದರಿಂದಲೇ 12ನೇ ಶತಮಾನದಲ್ಲಿ ಇಂತಹ ಸತ್ಯವನ್ನು ಜನಮನಕ್ಕೆ ತಿಳಿಸುವುದರಿಂದ ಆ ಕೊಂಡಿ ಮಂಚಣ್ಣ ವರ್ಗದವರು ಶರಣರಿಗೆ ತೊಂದರೆ ಕೊಟ್ಟು ವಚನಗಳನ್ನು ಸುಟ್ಟಿದ್ದಾರೆ. ಬಹಳಷ್ಟು ಕ್ರಾಂತಿ ಆಗಿ ಹೋಗಿದೆ ಬಸವ ಕಲ್ಯಾಣದಲ್ಲಿ. ಇವತ್ತಿನ ಲಿಂಗಾಯತರು ಏನು ಮಾಡ್ತಾ ಇದ್ದಾರೆ, ಇವರು ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗಾಯತ ಧರ್ಮ ಖತರದಲ್ಲಿ ಅದ ಅಂತ ಈ ಮಾತನ್ನು ಹೇಳುವುದರ ಬದಲಾಗಿ ಇವರು ಹಿಂದೂ ಮುಸ್ಲಿಂ ಅಂಥೇಳಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ದೇಶಕ್ಕೆ ಒಂದು ಸಂವಿಧಾನವಿದೆ, ಒಂದು ಕಾನೂನಿದೆ. ಆ ಮುಸಲ್ಮಾನರ ತಪ್ಪು ಮಾಡಲಿ, ಹಿಂದೂ ತಪ್ಪು ಮಾಡಲಿ, ಲಿಂಗಾಯತರ ತಪ್ಪು ಮಾಡಲಿ, ಬೌದ್ಧರ ತಪ್ಪು ಮಾಡಲಿ, ಕ್ರೈಸ್ತರ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಒಂದು ಸಂವಿಧಾನ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಈ ಮುಗ್ಧ ಜನರು ಈ ರೀತಿ ಯಾರು ಬೇಕಾದರೆ ಏನು ಸುಳ್ಳು ಹೇಳಿದ್ರು ಕೂಡ ಒಪ್ಕೊಂಡು ಬದುಕ್ತಕ್ಕಂಥ ಇವರೇನಿದ್ದಾರಲ್ಲ ಅಜ್ಞಾನಿಗಳು, ಇಂತಹ ಅಜ್ಞಾನಿಗಳಿರುವುದರಿಂದಲೇ ಬ್ರಿಟಿಷರು ದೇಶದಲ್ಲಿ ರಾಜಕೀಯ ಮಾಡಿ ಹೋದರು. ನಿಜಾಮರು ಆಳಿದರು, ರಾಜರ ಮಹಾರಾಜರು ಆಳಿದರು. ಅವೆಲ್ಲ ಹೋಗಿ ಇವತ್ತ ಭಾರತ ದೇಶ ಸ್ವತಂತ್ರ ದೇಶವಾಗಿದೆ. ಇಲ್ಲಿ ಯಾರಿಗೂ ಏನೂ ಇಲ್ಲ. ಒಂದು ವರ್ಗದ ಒಂದು ಕೆಟ್ಟ ವ್ಯವಸ್ಥೆ ಉಳಿಸಿಕೊಳ್ಳಲು ಇವತ್ತ ದೇಶದಲ್ಲಿ ಒಂದು ಷಡ್ಯಂತ್ರ, ಜಾತಿ ಭೇದ ಭಾವ ಮೇಲು ಕೀಳು ಪದೇ ಪದೇ ಜನರಲ್ಲಿ ಸುಳ್ಳನ್ನು ಹಾಕಿ, ಅದರಾಗ ಮುಖ್ಯವಾಗಿ ಈ ಬಸವಣ್ಣನವರ ತತ್ವವನ್ನು ಇಷ್ಟೊಂದು ಇಡೀ ಜಗತ್ತಕ್ಕೆ ಸತ್ಯವಿದ್ದರೂ ಕೂಡ ಈ ಧರ್ಮ ಉಳಿಸುವುದರ ಬಗ್ಗೆ ಮಾತನಾಡಿ ನೋಡೋಣ. ಯಾಕೆ ಮಾತನಾಡ್ತಾ ಇಲ್ಲ? ಒಂದು ವರ್ಗದವರು ಬಸವಣ್ಣನವರ ಹೆಸರು ದೂರ ಉಳಿತು, ಒಂದು ವಚನ ಸಹಿತ ನಾಲಿಗೆ ಮೇಲೆ ತೆಗೆದುಕೊಳ್ಳುವುದಿಲ್ಲ, ಅವರ ಹೆಸರು ಕೂಡ ತೆಗೆದುಕೊಳ್ಳಿರೋ ನೋಡೋಣ. ಈ ಅಲ್ಲಮ ಪ್ರಭುರವರ ವಚನ ಏನು ಹೇಳಿಕೊಡ್ತಿದ್ದಾರೆ, ಆ ತೀರ್ಥಕ್ಷೇತ್ರ ಅಲ್ಲಿ ಹೋದೆ, ಇವೆಲ್ಲ ಈ ಧರ್ಮಸ್ಥಳ ಅಂಥೇಳಿ ಎಲ್ಲ ಏನು ಮಾಡ್ಕೊಂಡಿದ್ದಾರಲ್ಲ, ಇಲ್ಲಿ ಎಲ್ಲಿ ಕೂಡ ದೇವರನ್ನು ನೀವು ನಿಜವಾಗಿ ಕಾಣಲು ಸಾಧ್ಯವಿಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದ ವಚನ ಲಿಂಗಾಯತರೇ ಮೊದಲು ಅರ್ಥ ಮಾಡಿಕೊಳ್ಳಿ. ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಅಷ್ಟೇ ಆದರೆ ಸಾಲದು. ದೇಹವೇ ದೇವಸ್ಥಾನವೆಂದು ಗಟ್ಟಿತನದಿಂದ ನಂಬಿದರೆ ಮಾತ್ರ ನೀವು ಲಿಂಗಾಯತ ಧರ್ಮವನ್ನು ಉಳಿಸಿಕೊಳ್ಳಲು ಬರುತ್ತದೆ. ಮುಸಲ್ಮಾನರಿದ್ದರೇನು ಯಾರಿದ್ದರೇನು ತಪ್ಪು ಮಾಡಿದವರು ಶಿಕ್ಷೆ ಭೋಗಿಸಲೇಬೇಕಾಗುತ್ತದೆ. ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ ಈ ಭಾರತ ದೇಶದಲ್ಲಿ. ಎಲ್ಲಿವರೆಗೆ ಬಸವ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಇವರೆಲ್ಲರೂ ಒಂದು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇವರ ತತ್ವಗಳು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಿಜವಾಗಿರ್ತಕ್ಕಂಥ ಗುಲಾಮರು ನೀವೇ. ಆದ್ದರಿಂದ ನಾನು ಎದೆ ತಟ್ಟಿ ಹೇಳುತ್ತೇನೆ, ನಾನು ಹಿಂದೂನೂ ಅಲ್ಲ, ನಾನು ವೀರಶೈವನೂ ಅಲ್ಲ. ನಾನು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಏಕದೇವ ಉಪಾಸನೆಯ ಲಿಂಗಾಯತ ಇದ್ದೀನಿ ಎಂದು ನಾನು ಎದೆ ತಟ್ಟಿ ಹೇಳುತ್ತೇನೆ. ನನ್ನಿಂದ ಏನೇ ತಪ್ಪು ಆದರೂ ಕೂಡ ನಾನು ವಚನಗಳ ಮೂಲಕ ನನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತೇನೆ ಹೊರತಾಗಿ ನಾನು ಎಲ್ಲಿ ಸಿಕ್ಕಲ್ಲಿ ತಲೆ ಬಾಗುವುದಿಲ್ಲ. ನಾನು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ಳುತ್ತೇನೆ. ಬಸವಾದಿ ಶರಣರು ಬರೆದ ವಚನಗಳು ಅನುಭವ ಮಂಟಪದ ವಚನಗಳೇ ನನ್ನ ಧರ್ಮದ ಗ್ರಂಥವೆಂದು ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದ ನನ್ನ ದೇವರು ನನ್ನ ಒಳಗೆ ಇದ್ದಾನೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೆಂದು ಈ ಮೂಲಕ ನಾನು ಗಟ್ಟಿತನದಿಂದ ಹೇಳುವುದರ ಮೂಲಕ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ.
ಎಂದು ಹೇಳುತ್ತಾ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರೆ ಮಾತ್ರ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಇಡೀ ಜಗತ್ತಕ್ಕೆ ಬೇಕಾಗಿದೆ. ಇದು ಬಹಳ ಸರಳವಾಗಿ ಇರ್ತಕ್ಕಂಥ ಧರ್ಮವೆಂದು ನಾನು ಹೇಳುವುದರ ಮೂಲಕ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಇಲ್ಲಿಂದಲೇ ಶರಣು.